ಸಂತೋಷ್ ಹೆಗಡೆ ಅವರಿಗೆ ಮೀಸಲಾತಿಯನ್ನು ಯಾಕೆ ಕೊಟ್ಟರು ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ಲದೆ ಹೋಯ್ತಾ? ಮೇಲ್ವರ್ಗಕ್ಕೆ ಆರ್ಥಿಕ ಹಿಂದುಳಿದಿರಿಕೆ ಆಧಾರದ ಮೇಲೆ EWS ರಿಸರ್ವೇಷನ್ ಕೊಟ್ಟರಲ್ಲ 10%. ಆಗ ನಿಮ್ಮ ಈ ಮೀಸಲಾತಿ ವಿರೋಧಿ ಧೋರಣೆ ಎಲ್ಲಿ ಅಡಗಿತ್ತು? ಮೋಹನ್ ಭಾಗವತ್ ಅವರು ಮೀಸಲಾತಿ ನೀಡಿರೋದು ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆ ಆಧಾರದ ಮೇಲೆ, ಹಾಗಾಗಿ ಮೀಸಲಾತಿ ಬೇಕು ಅಂತಾರೆ. ಇನ್ನೊಂದು ಕಡೆ ಅದೇ ಕುಲಸ್ಥರು ಅಂದರೆ ಸಂತೋಷ್ ಹೆಗಡೆ ಅವರು ಮೀಸಲಾತಿ ವಿರುದ್ಧ ಮಾತಾಡ್ತಾರೆ. ಯಾರು ನಾವು ಶ್ರೇಷ್ಠರು, ನಾವು ತಲೆಯಿಂದ ಹುಟ್ಟಿದವರು ಅನ್ಕೊಳ್ತಾರಲ್ಲ, ಅವರು ಕೂಡ 10% ಮೀಸಲಾತಿ ಪಡ್ಕೊಂಡಿದ್ದಾರೆ. ದುಡ್ಡು ಇರೋರಿಗೆ ಒಂದು ಥರ ಶಿಕ್ಷಣ ಆದರೆ ದುಡ್ಡು ಇಲ್ಲದೆ ಇರೋರಿಗೆ ಇನ್ನೊಂದು ಥರ ಶಿಕ್ಷಣ ಇದೆ. ನಮ್ಮ ಆಲೋಚನೆಗಳನ್ನ ಡೈಲ್ಯೂಟ್ ಮಾಡಿ ಮೀಸಲಾತಿ ನಿಜವಾಗ್ಲೂ ತೆಗೆದುಹಾಕಬೇಕು ಅಂತ ನಾವೇ ಖುದ್ದಾಗಿ ಹೇಳಬೇಕು. ಮೀಸಲಾತಿ ಯಾರಪ್ಪನ ಮನೆ ಸ್ವತ್ತು ಅಲ್ಲ, ಅಥವಾ ಯಾರೋ ನಮಗೆ ದಯೆಯಿಂದ ಕೊಟ್ಟಿರುವಂಥ, ಕರುಣೆಯಿಂದ ಕೊಟ್ಟಿರುವಂಥ ವಸ್ತುವೂ ಅಲ್ಲ. ಎಲ್ರಿಗೂ ನಮಸ್ಕಾರ. ಮಾಜಿ ಲೋಕಾಯುಕ್ತ ಹಾಗೂ ಮಾಜಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ದಂತಹ ಸಂತೋಷ್ ಹೆಗಡೆ ಅವರು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಮೀಸಲಾತಿ ಅನ್ನೋದು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಂಥದ್ದು, ಹಾಗಾಗಿ ಮೀಸಲಾತಿಯನ್ನು ತೆಗೆದ್ರೇ ದೇಶ ಉದ್ಧಾರ ಆಗೋದು ಅನ್ನೋ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಇವತ್ತು ಅದು ಚರ್ಚೆ ಆಗ್ತಾ ಇದೆ. ಮಾನ್ಯ ಸಂತೋಷ್ ಹೆಗಡೆ ಅವರು ಈ ದೇಶದ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿದ್ದಂಥವ್ರು. ಅವ್ರಿಗೆ ಈ ದೇಶದ ಇತಿಹಾಸ, ಈ ದೇಶದ ಸಾಮಾಜಿಕ ರಚನೆ, ಸಾಮಾಜಿಕ ವ್ಯವಸ್ಥೆ, ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗೋಕ್ಕೂ ಮುಂಚೆ ಕೂಡ ಮೀಸಲಾತಿಯನ್ನು ಯಾಕೆ ಕಲ್ಪಿಸಲಾಗಿತ್ತು? ಶಾಹು ಮಹಾರಾಜರಾಗಲಿ, ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರಾಗಲಿ, ಅಥವಾ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಮೀಸಲಾತಿಯನ್ನು ಯಾಕೆ ಕೊಟ್ಟರು ಅನ್ನುವಂತಹ ಒಂದು ಕನಿಷ್ಠ ಜ್ಞಾನ ಅಥವಾ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಹೋಯ್ತಾ? ಅಥವಾ ವಯಸ್ಸಾಗ್ತಾ ಆಗ್ತಾ ತನ್ನೊಳಗಿದ್ದಂತಹ ಮನುವಾದಿ ಒಂದು ಪ್ರಜ್ಞೆ ಇದೆಯಲ್ಲ, ಅದು ಎಚ್ಚರಗೊಂಡು ಈ ರೀತಿ ಮಾತನಾಡಿಸ್ತಾ ಇದೆಯಾ? ಇದರ ಬಗ್ಗೆ ನಾವೆಲ್ಲರೂ ಕೂಡ ಅವಲೋಕನ ಮಾಡಬೇಕಾಗ್ತದೆ. ಸಂತೋಷ್ ಹೆಗಡೆ ಅವರಿಗೆ ನೇರವಾದ ನನ್ನದೊಂದು ಪ್ರಶ್ನೆ ಇದೆ. ಈ ದೇಶದಲ್ಲಿ ಮೀಸಲಾತಿ ಅಗತ್ಯತೆಯನ್ನು ಸೃಷ್ಟಿಸಿದಂತಹ ಒಂದು ಸಾಮಾಜಿಕ ಅಸಮಾನತೆ ಇದೆಯಲ್ಲ, ಅದು ನಿಜವಾಗ್ಲೂ ಕೊನೆಗೊಂಡಿದೆಯಾ? ಶತಮಾನಗಳ ಕಾಲ ಜಾತಿ ಎನ್ನುವಂಥ ಒಂದು ಸಾಮಾಜಿಕ ಬಂಡವಾಳವನ್ನು ಬಳಸ್ಕೊಂಡು ಶಿಕ್ಷಣ, ಅಧಿಕಾರ, ಆಸ್ತಿ, ಈ ದೇಶದಲ್ಲಿ ಅತಿ ಹೆಚ್ಚು ಭೂಮಿಯನ್ನು ಬಳಕೆ ಮಾಡಿಕೊಂಡು ಎಲ್ಲ ಸಂಪತ್ತನ್ನು ತಮ್ಮ ಬಳಿ ಇಟ್ಟುಕೊಂಡು ಒಂದು ಅಸಮಾನತೆಯ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ರಲ್ಲ, ಆ ವ್ಯವಸ್ಥೆ ಇನ್ನೂ ಜೀವಂತವಾಗಿರುವಾಗ ಈ ಮೀಸಲಾತಿ ಬೇಡ ಅನ್ನುವಂತಹ ಒಂದು ಪರಿಕಲ್ಪನೆ ಅಥವಾ ಒಂದು ಆಲೋಚನೆ ಯಾಕಾದರೂ ಹುಟ್ಟುತ್ತದೆ? ಸಂತೋಷ್ ಹೆಗಡೆ ಅವರಿಗೆ ಇನ್ನೊಂದು ಪ್ರಶ್ನೆ ಇದೆ. ಮೀಸಲಾತಿ ನೀಡಿದ್ದೇ ತಪ್ಪು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ರೆ, ಸಾವಿರಾರು ವರ್ಷಗಳಿಂದ ಎಲ್ಲ ರೀತಿಯ ಸವಲತ್ತುಗಳನ್ನು, ಸಂಪತ್ತುಗಳನ್ನು ತಂಬಳಿ ಇಟ್ಕೊಂಡಿದ್ದಂತಹ ಮೇಲ್ವರ್ಗಕ್ಕೆ ಆರ್ಥಿಕ ಹಿಂದುಳಿದಿರಿಕೆ ಆಧಾರದ ಮೇಲೆ EWS ರಿಸರ್ವೇಷನ್ ಕೊಟ್ಟರಲ್ಲ 10%. ಆಗ ನಿಮ್ಮ ಈ ಮೀಸಲಾತಿ ವಿರೋಧಿ ಧೋರಣೆ ಎಲ್ಲಿ ಅಡಗಿತ್ತು? ಆಗ ಯಾಕೆ ನೀವು ಧ್ವನಿ ಎತ್ತಲಿಲ್ಲ? ಆಗ ನಿಮಗೆ ಮೀಸಲಾತಿಯಿಂದ ದೇಶದ ಒಂದು ಅಭಿವೃದ್ಧಿಗೆ ಕಂಟಕ ಆಗುತ್ತೆ ಅಂತ ಅನ್ನಿಸ್ಲಿಲ್ವಾ? ಸಾವಿರಾರು ವರ್ಷಗಳ ಕಾಲ ಶಿಕ್ಷಣ, ವಿದ್ಯೆ, ಅಧಿಕಾರ ಎಲ್ಲವನ್ನೂ ತಂಬಳಿ ಇಟ್ಕೊಂಡು ಅದನ್ನು ಮಜಾ ಮಾಡಿ ಈಗ ಸಂವಿಧಾನ ಬಂದ ನಂತರ ಕೇವಲ 75 ವರ್ಷಗಳ ಕಾಲ ಈ ದೇಶದ ಸಂವಿಧಾನ, ಈ ದೇಶದಲ್ಲಿ ಒಂದು ಸಾಮಾಜಿಕವಾದ ಒಂದು ಸಮಾನತೆ ಸೃಷ್ಟಿಯಾಗಲಿ, ಎಲ್ರಿಗೂ ಸಮಾನವಾಗಿ ಪ್ರಾತಿನಿಧ್ಯ ಸಿಗಲಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲರ ಪ್ರಾತಿನಿಧ್ಯ ಇರಲಿ ಅಂತ ಹೇಳಿ ಒಂದು ಸಾಮಾಜಿಕ ನ್ಯಾಯದ ತತ್ವದ ಮೇಲೆ ರಚನೆ ಮಾಡಿರುವಂಥ ಮೀಸಲಾತಿಯ ಬಗ್ಗೆ ನಿಮಗೆಲ್ರಿಗೂ ಎಷ್ಟೊಂದು ಅಸಹನೆ ಇದೆ ಅನ್ನೋದು ಪ್ರತಿದಿನವೂ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಒಂದು ಕಡೆ ನಿಮ್ಮದೇ ಸಂತೋಷ್ ಹೆಗಡೆ ಅವರ ಒಂದು ಪೂರ್ವಾಶ್ರಮದ ವ್ಯಕ್ತಿ ಮತ್ತೊಬ್ಬರು ಮೋಹನ್ ಭಾಗವತ್ ಅವರು ಮೀಸಲಾತಿ ನೀಡಿರೋದು ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆ ಆಧಾರದ ಮೇಲೆ, ಹಾಗಾಗಿ ಮೀಸಲಾತಿ ಬೇಕು ಅಂತಾರೆ. ಇನ್ನೊಂದು ಕಡೆ ಅದೇ ಕುಲಸ್ಥರು ಅಂದರೆ ಸಂತೋಷ್ ಹೆಗಡೆ ಅವರು ಮೀಸಲಾತಿ ವಿರುದ್ಧ ಮಾತಾಡ್ತಾರೆ. ಅಂದರೆ ಇವರು ಯಾವುದೋ ಈ ರೀತಿಯ ದ್ವಂದ್ವವಾದ ನಿಲುವುಗಳನ್ನ, ಈ ರೀತಿಯ ದ್ವಂದ್ವವಾದ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಯಾವುದೋ ಒಂದು ಮೇಜರ್ ವಿಷಯವನ್ನು ಒಂದು ಮರೆಮಾಚುವಂಥ ಅಥವಾ ಸೈಡ್ಲೈನ್ ಮಾಡುವಂಥ ತಂತ್ರಗಾರಿಕೆ ಭಾಗವಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರಾ ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ಅನುಮಾನ ಕೂಡ ಮೂಡುತ್ತದೆ. ಸ್ವತಃ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರೇ 2018ರಲ್ಲಿ ಮೀಸಲಾತಿ ನೀಡಿರೋದು ಈ ದೇಶದಲ್ಲಿ ಒಂದು ಸಾಮಾಜಿಕವಾಗಿ ಯಾರು ಹಿಂದುಳಿದಿದಾರಲ್ಲ ಅವ್ರಿಗೆಲ್ರಿಗೂ ಕೂಡ ಸರಿಸಮಾನವಾದ ಪ್ರಾತಿನಿಧ್ಯ ಸಿಗಲಿ ಅನ್ನೋ ಕಾರಣಕ್ಕೆ ಮೀಸಲಾತಿ ನೀಡಿರೋದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆದರೆ ಈಗ ಥಟ್ಟಂತ ಅವರ ಹೇಳಿಕೆ ಬದಲಾಗೋದಕ್ಕೆ ಕಾರಣ ಏನಿರಬಹುದು? ಈ ದೇಶದಲ್ಲಿ ಮೀಸಲಾತಿ ಹಟಾವ್ ಅನ್ನುವಂತಹ ಈ ಧೋರಣೆ ಇದೆಯಲ್ಲ, ಇದು ಮೊದಲನೇ ಬಾರಿ ಅಲ್ಲ. ಈ ದೇಶದಲ್ಲಿ ಸಂವಿಧಾನ ಜಾರಿ ಆದಾಗ್ಲಿಂದನೂ, ಈ ದೇಶದಲ್ಲಿ ಮೀಸಲಾತಿ ಶುರುವಾದಾಗ್ಲಿಂದನೂ ಕೂಡ ಪ್ರತಿ ಬಾರಿಯೂ ಕೂಡ ಮೀಸಲಾತಿ ಹಟಾವ್, ಮೀಸಲಾತಿಯನ್ನು ತೆಗೆದುಹಾಕಬೇಕು, ಮೀಸಲಾತಿಯಿಂದ ಈ ದೇಶದ ಅಭಿವೃದ್ಧಿಗೆ ಕಂಟಕ ಆಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ ಅನ್ನುವಂತಹ ಹೇಳಿಕೆಗಳು ಪ್ರತಿ ಬಾರಿ ಹುಟ್ಕೊಳ್ತಾನೆ ಇರ್ತದೆ. ಇಂಥ ಹೇಳಿಕೆಗಳ ಹಿಂದೆ ಯಾವ ಹಿತಾಸಕ್ತಿ ಕೆಲಸ ಮಾಡ್ತಿರ್ಬೋದು ಅನ್ನೋದನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದರೆ ಮೀಸಲಾತಿಯನ್ನು ತೆಗೆದುಹಾಕಿ ಅನ್ನುವಂತಹ ಒಂದು ಅಭಿಪ್ರಾಯ ಹುಟ್ಟಾಕೋದಿದೆಯಲ್ಲ, ಅದು ಒಂದು ರೀತಿ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅನ್ನೋ ರೀತಿಯಲ್ಲಿ, ಅಂದರೆ ಅಭಿಪ್ರಾಯವನ್ನು ಹುಟ್ಟಾಕೋದು.
ಮೀಸಲಾತಿ ವಿರುದ್ಧ ಮಾತಾಡ್ತಾ ಮೀಸಲಾತಿಯ ಸವಲತ್ತುಗಳನ್ನ ಯಾರು ಪಡಿತಾ ಇದ್ದಾರಲ್ಲ ಅಂಥವ್ರ ಬಾಯಿಂದಲೇ ಮೀಸಲಾತಿ ಇರೋದಕ್ಕೆ ನಮಗೆಲ್ಲರೂ ಇವರು ಹೀಗೆ ಮಾತಾಡ್ತಾ ಇದ್ದಾರೆ ಅಥವಾ ನಮ್ಮನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಇನ್ಫೀರಿಯಾರಿಟಿಯನ್ನು ಬಿತ್ತಿ ಮೀಸಲಾತಿಯನ್ನು ತೆಗೆದುಹಾಕಿ ಅಂತ ಹೇಳ್ಬಿಟ್ಟು ಮೀಸಲಾತಿ ಫಲಾನುಭವಿಗಳೇ ಹೇಳಬೇಕು. ಆ ರೀತಿಯ ಒಂದು ಅಭಿಪ್ರಾಯವನ್ನು ಹುಟ್ಟಾಕೋದಕ್ಕೆ ಮಾಡಿರುವಂಥ ತಂತ್ರಗಾರಿಕೆಗಳಿವೆಲ್ಲ. ಒಂದು ವೇಳೆ ಮೀಸಲಾತಿ ತೆಗೆದುಹಾಕಿದ್ರೆ ಸಾವಿರಾರು ವರ್ಷಗಳಿಂದ ಯಾರು ಅವಕಾಶದಿಂದ ವಂಚಿತರಾಗಿದ್ದರೋ ಅಂಥವ್ರಿಗೆ ತೊಂದರೆ ಆಗ್ತದೆ ಹೊರತು ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ತಿಂದುಂಡು ತೇಗಿ ಎಲ್ಲ ಬಲಿತುಕೊಂಡಿದ್ದಾರಲ್ಲ ಅವ್ರಿಗೆ ಯಾರಿಗೂ ಕೂಡ ಅನ್ಯಾಯ ಆಗೋದಿಲ್ಲ. ಈ ದೇಶದಲ್ಲಿ ಈಗಲೂ ಕೂಡ ಲಕ್ಷಾಂತರ ಕುಟುಂಬಗಳಿಗೆ ಈಗಲೂ ಕೂಡ ಮನೆ ಇಲ್ಲ, ಸರಿಯಾದ ಶಿಕ್ಷಣ ಸಿಕ್ಕಿಲ್ಲ, ಶಿಕ್ಷಣಕ್ಕೆ ತಕ್ಕಂಥ ಉದ್ಯೋಗ ಕೂಡ ಸಿಕ್ಕಿಲ್ಲ. ಎಷ್ಟೋ ಜನ ಊಟಕ್ಕಿಲ್ಲದೆ ಸರಿಯಾದ ಪೌಷ್ಟಿಕ ಆಹಾರ ಇಲ್ಲದೆ ಈಗಲೂ ಕೂಡ ವಲಸೆ ಹೋಗಿ ತನ್ನ ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ. ಇನ್ನು ಮೊದಲನೇ ತಲೆಮಾರಿಗೂ ಕೂಡ ಸರಿಯಾದ ಶಿಕ್ಷಣ ತಲುಪಿಲ್ಲ. ಇನ್ನು ಮೊದಲನೇ ತಲೆಮಾರಿಗೂ ಕೂಡ ಎಷ್ಟೋ ಜನರಿಗೆ ಇನ್ನು ಉದ್ಯೋಗ ಸಿಕ್ಕಿಲ್ಲ. ಅಂತಹ ಸಂದರ್ಭದಲ್ಲಿ ಮೀಸಲಾತಿಯನ್ನು ತೆಗೆದುಹಾಕಿದ್ರೆ ಇನ್ನೂ ಹಳೆ ವರ್ಣಾಶ್ರಮ ಪದ್ಧತಿ ಜಾರಿಯಲ್ಲಿತ್ತಲ್ಲ ಆ ರೀತಿ ಮತ್ತೆ ಇವರು ಹಿಂದೆ ಹೋಗಲಿ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಮೀಸಲಾತಿ ವಿರೋಧಿ ಧೋರಣೆ ಹುಟ್ಕೊಂಡಾಗ ನೀವು ಸುಮ್ಮನೆ ಆಲೋಚನೆ ಮಾಡಬೇಕು. ಗುಪ್ತವಾಗಿ ಇದ್ರ ಹಿಂದೆ ಒಂದು ಹಿತಾಸಕ್ತಿ ಕೆಲಸ ಮಾಡ್ತಿರ್ತದೆ. ನೀವು ಯೋಚನೆ ಮಾಡಿ ನೋಡಿ, ಇಲ್ಲಿ ವಿಧವೆಗೂ ಕೂಡ ವಿಧವೆ ಮೀಸಲಾತಿ ಇದೆ, ಎಕ್ಸ್ ಆರ್ಮಿ ಮೀಸಲಾತಿ ಇದೆ, ಕಾಂಪನ್ಸೇಟ್ರಿ ಗ್ರೌಂಡ್ ಮೇಲೆ ಅಂದರೆ ತಂದೆ ಸತ್ತಾಗ ಮಕ್ಕಳಿಗೆ ಕೆಲಸ ಕೊಡುವಂಥ ಆ ಮೀಸಲಾತಿ ಇದೆ. ಈ ರೀತಿ ಅನೇಕ ಮೀಸಲಾತಿಗಳು ಇರುವಾಗ ಅದರ ಜೊತೆಗೆ ಈ ದೇಶದಲ್ಲಿರುವಂಥ ಪ್ರತಿಯೊಂದು ಜಾತಿಗಳಿಗೂ ಕೂಡ ಮೀಸಲಾತಿ ಇರುವಾಗ ಕೇವಲ SC STಗಳಿಗೆ ಅಷ್ಟೇ ಅಲ್ಲ, ಈ ದೇಶದಲ್ಲಿರುವಂಥ OBCಗಳಿಗೆ, ಮಹಿಳೆಯರಿಗೆ, ಆಮೇಲೆ ಈಗ ಇತ್ತೀಚೆಗೆ EWS ಅಂದರೆ ಯಾರು ನಾವು ಶ್ರೇಷ್ಠರು, ನಾವು ತಲೆಯಿಂದ ಹುಟ್ಟಿದವರು ಅಂದ್ಕೊಳ್ತಾರಲ್ಲ, ಅಥವಾ ಯಾರು ಶುರುವಿನಿಂದಲೂ ಕೂಡ ಮೀಸಲಾತಿಯನ್ನು ವಿರೋಧ ಮಾಡ್ಕೊಂಡ್ಬಂದಿದ್ರಲ್ಲ ಅವರೂ ಕೂಡ 10% ಮೀಸಲಾತಿ ಪಡ್ಕೊಂಡಿದ್ದಾರೆ. ಅಂದರೆ ಎಲ್ರಿಗೂ ಮೀಸಲಾತಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಬಾರಿ ಈ ರೀತಿ ಮೀಸಲಾತಿ ವಿರೋಧಿ ಯೋಚನೆ ಯಾಕೆ ಬರುತ್ತೆ ಅಂದರೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲಿ ಮೀಸಲಾತಿ ವಿರೋಧಿ ಒಂದು ಆಲೋಚನೆ ಪ್ರತಿ ಬಾರಿ ಹುಟ್ಕೊಂಡಾಗಲೂ ಕೂಡ ಈ SC STಗಳಿಗೆ ಮೀಸಲಾತಿಯನ್ನು ತೆಗೆದುಹಾಕಬೇಕು ಅನ್ನುವಂಥ ಆಲೋಚನೆ ಅದು ಮೊದಲಿಂದನೂ ಕೂಡ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ತಲೆಯಲ್ಲಿ ಹಾಗೆ ಕೂತಿದೆ, ಕೆಲವು ಮನುವಾದಿಗಳ ತಲೆಯಲ್ಲಿ ಅದು ಹಾಗೇ ಇದೆ. ಅದು ಈಗಲೂ ಕೂಡ ಸುಪ್ತವಾಗಿ ಆ ರೀತಿಯ ಕೆಲಸಗಳು ಮಾಡ್ತಾ, ಅದು ಬ್ಯಾಕ್ಗ್ರೌಂಡಲ್ಲಿ ಕೆಲಸಗಳು ಮಾಡ್ತಾ ಈ ರೀತಿ ಅಭಿಪ್ರಾಯಗಳನ್ನ ಹುಟ್ಟಾಕುವಂಥ ಕೆಲಸ ಯಾವಾಗಲೂ ಮಾಡ್ತಾ ಇರ್ತದೆ. ಇವತ್ತು ನನ್ನ ಗೆಳೆಯ ಒಬ್ಬ ಮೀಸಲಾತಿಯ ಫಲಾನುಭವಿ ಗೆಳೆಯನೇ ಒಬ್ಬ ಮೀಸಲಾತಿ ಎಲ್ಲಿದೆ, ಮೀಸಲಾತಿ ಇದ್ದರೂ ಕೂಡ ಇಲ್ದಂಗಾಗಿದೆ, ಮೀಸಲಾತಿ ತೆಗೆದ್ರೇ ಬೆಸ್ಟು ಅನ್ನುವಂಥ ಒಂದು ಮೆಸೇಜನ್ನು ಹಾಕಿದ್ದ ನನಗೆ. ಅಂದರೆ ಈ ರೀತಿ ಅಭಿಪ್ರಾಯಗಳು ಸಾರ್ವಜನಿಕವಾಗಿ ಹುಟ್ಕೊಳ್ಬೇಕು, ಒಟ್ಟಾರೆ ಮೀಸಲಾತಿಯನ್ನು ತೆಗೆದುಹಾಕಬೇಕು ಅನ್ನೋದು ಇವರ ಉದ್ದೇಶ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಹೌದು, ಮೀಸಲಾತಿಯನ್ನು ತೆಗೆದುಹಾಕಬೇಕು ನಿಜ. ಯಾವಾಗ ಈ ದೇಶದಲ್ಲಿ ಎಲ್ಲರೂ ಕೂಡ ಒಂದು ಸಮಾನವಾದ ಗೆರೆಗೆ ತಲುಪೋದಾದ ನಂತರ ಈಗಲೂ ಕೂಡ ಯಾರಿಗೆ ಇಲ್ಲಿವರೆಗೂ ಒಂದು ಜಾತಿಯನ್ನು ಬಂಡವಾಳವನ್ನು ಬಳಸ್ಕೊಂಡು ಎಷ್ಟೋ ಜಮೀನು ಇಟ್ಕೊಂಡು, ಒಳ್ಳೊಳ್ಳೆ ಉದ್ಯೋಗ ಇಟ್ಕೊಂಡು, ಬಿಸ್ನೆಸ್ ಇಟ್ಕೊಂಡು, ತಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಶಿಕ್ಷಣ ಕಲಿಸ್ಕೊಂಡು, ಒಳ್ಳೆ ಪೌಷ್ಟಿಕ ಆಹಾರ ಪ್ರತಿಯೊಂದು ಕೂಡ ಸೌಲಭ್ಯಗಳು ಸಿಕ್ಕಾಗ ಆಬ್ವಿಯಸ್ಲಿ ಅವರು ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಓದ್ತಾರೆ, ಒಳ್ಳೆ ಶಿಕ್ಷಣ ಸಿಗುತ್ತೆ, ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ದುಡ್ಡು ಇರೋರಿಗೆ ಒಂದು ಥರ ಶಿಕ್ಷಣ ಆದರೆ ದುಡ್ಡು ಇಲ್ಲದೆ ಇರೋರಿಗೆ ಇನ್ನೊಂದು ಥರ ಶಿಕ್ಷಣ ಇದೆ. ದುಡ್ಡು ಇರೋರಿಗೆ ಒಂದು ಹೆಲ್ತ್ ಕೇರ್ ಇದ್ದರೆ ದುಡ್ಡು ಇಲ್ಲದೆ ಇರೋರಿಗೆ ಇನ್ನೊಂದು ಥರ ಹೆಲ್ತ್ ಕೇರ್ ಇದೆ. ದುಡ್ಡು ಇರೋರಿಗೆ ಒಂಥರ ನ್ಯಾಯ ಸಿಗೋದಾದರೆ ದುಡ್ಡು ಇಲ್ಲದೆ ಇರೋರಿಗೆ ಮತ್ತೊಂದು ಥರ ನ್ಯಾಯ ಸಿಗುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಮೀಸಲಾತಿ ಯಾಕೆ ಬೇಕು, ಯಾರಿಗೆ ಬೇಕು ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಈ ವಲ್ನರೇಬಲ್ ಕಮ್ಯುನಿಟಿ ಇದೆಯಲ್ಲ, ಈಗಲೂ ಕೂಡ ಡಿಪ್ರೆಸ್ಡ್ ಕ್ಲಾಸಸ್ ಅನ್ನೋದೇನಿದೆಯಲ್ಲ, ಸ್ಲಮ್ಗಳಲ್ಲಿ ವಾಸ ಮಾಡಿಕೊಂಡು ಈಗಲೂ ಕೂಡ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಊರಿಂದ ಹೊರಗಡೆ ವಾಸ ಮಾಡಿಕೊಂಡು ಸರ್ಕಾರಿ ಶಾಲೆಗಳಲ್ಲಿ ಓದ್ಕೊಂಡು ಸರಿಯಾದ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಸಿಗದೆ ಈಗಲೂ ಕೂಡ ಅವ್ರಿಗೆ ಜಾತಿ ದೌರ್ಜನ್ಯಗಳು, ಈಗಲೂ ಕೂಡ ಮರ್ಯಾದಾ ಹತ್ಯೆಗಳು, ಈಗಲೂ ಕೂಡ ಜಾತಿ ಹೆಸರಿನಲ್ಲಿ ಅವ್ರಿಗಾಗುವಂತಹ ಅನೇಕ ದೌರ್ಜನ್ಯಗಳು ಇರುವಾಗ ಇಂಥ ಸಂದರ್ಭದಲ್ಲಿ ಮೀಸಲಾತಿಯನ್ನು ತೆಗೆದುಹಾಕಬೇಕು. ಯಾರಿಗೆ ಮೆರಿಟ್ ಇರುತ್ತೋ, ಯಾರಿಗೆ ಅರ್ಹತೆ ಇರುತ್ತೋ, ಯಾರು ಒಳ್ಳೆ ಮಾರ್ಕ್ಸ್ ತೆಗಿತಾರೋ ಅಂಥವ್ರಿಗೆ ಉದ್ಯೋಗ ಸಿಗಲಿ, ಅಂಥವ್ರಿಗೆ ಅವಕಾಶ ಸಿಗಲಿ ಅನ್ನೋದಿದೆಯಲ್ಲ, ಇದು ಎಂಥ ಕೆಟ್ಟ ಒಂದು ಆಲೋಚನೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಮೌಂಟ್ ಕಾರ್ಮೆಲಲ್ಲಿ ಓದಿರೋರ್ಗೂ, ಸ್ಲಮ್ಮಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳಿಗೂ, ಅಥವಾ ಸೆಂಟ್ ಜೋಸೆಫಲ್ಲಿ ಓದಿರೋರ್ಗೂ, ಅಥವಾ ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ಓದಿರೋರ್ಗೂ, ಅಥವಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಸ್ಕೂಲಲ್ಲಿ ಓದಿರೋರ್ಗೂ, ಸರ್ಕಾರಿ ಶಾಲೆ ಸ್ಲಮ್ಗಳಲ್ಲಿ ಓದಿರುವಂಥ ಮಕ್ಕಳಿಗೂ ಒಂದೇನಾ? ಅವ್ರಿಗೆ ಸಿಗುವಂಥ ಮೂಲಭೂತ ಸೌಕರ್ಯಗಳು ಇವ್ರಿಗೆ ಸಿಗುವಂಥ ಮೂಲಭೂತ ಸೌಕರ್ಯಗಳು ಒಂದೇನಾ? ಅಂಥ ಸೌಕರ್ಯಗಳು ಎಲ್ಲರಿಗೂ ಸಮಾನವಾಗಿ ಸಾಮಾಜಿಕ ನ್ಯಾಯದ ದೃಷ್ಟಿನಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಸಿಗಲಿ.
ಎಲ್ಲರೂ ಕೂಡ ಒಂದೇ ಗೆರೆಯನ್ನು ನಿಲ್ಲುವಂಥವ್ರಾಗಲಿ, ಜಾತಿ ಅನ್ನೋದು ಸಂಪೂರ್ಣವಾಗಿ ನಿರ್ಮೂಲನೆ ಆಗಲಿ, ಜಾತಿ ಅಂತ ನೋಡ್ದೇ ಪ್ರತಿಯೊಬ್ಬರೂ ಕೂಡ ಈ ಒಳಬಾಂಧವ್ಯ ವಿವಾಹನ ಮೀರಿ ಎಲ್ಲರೂ ಕೂಡ ಜಾತಿ ನೋಡ್ದೇ ಒಬ್ಬರು ಮತ್ತೊಬ್ಬರ ಜೊತೆ ಸಂಬಂಧ ಬೆಳೆಸಲಿ, ಜೊತೆಲಿ ಕೂತ್ಕೊಂಡು ಊಟ ಮಾಡಲಿ, ಪಂಕ್ತಿ ಭೇದ ಅನ್ನೋದು ಕಂಪ್ಲೀಟಾಗಿ ನಿರ್ನಾಮ ಆಗಲಿ, ಎಲ್ರಿಗೂ ಸರಿ ಸಮಾನವಾಗಿ ಭೂಮಿ ಹಂಚಿಕೆ ಆಗಲಿ, ಸಾರ್ವಜನಿಕ ಸಂಪತ್ತುಗಳಿದಾವಲ್ಲ ಅವೆಲ್ರಿಗೂ ಕೂಡ ಸರಿಸಮಾನವಾಗಿ ಹಂಚಿಕೆ ಆಗಲಿ, ಆಗ ಮೀಸಲಾತಿ ಬೇಡ ಅಂತ ಹೇಳಿ ಸ್ವತಃ ನಾವೇ ಹೇಳ್ತೀವಿ. ಆವಾಗ ಮೀಸಲಾತಿ ಅವಶ್ಯಕತೆ ಇರೋದಿಲ್ಲ. ಎಲ್ಲಿವರೆಗೂ ಈ ಸಾಮಾಜಿಕ ತಾರತಮ್ಯ, ಸಾಮಾಜಿಕ ಅಸಮಾನತೆ ಜೀವಂತವಾಗಿರುತ್ತೋ, ಎಲ್ಲಿವರೆಗೂ ಜಾತಿ ವ್ಯವಸ್ಥೆ ಇನ್ನೂ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ಮೀಸಲಾತಿ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅದು ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ಶುರುವಾಗಿರುವಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ಸಂತೋಷ್ ಹೆಗಡೆ ಅಂತಹ ಮನುವಾದಿ ಧೋರಣೆ ಇರುವಂತಹ ವ್ಯಕ್ತಿಗಳು ಇವರು ಈ ರೀತಿ ಆವಾಗ ಈ ರೀತಿಯ ಒಂದು ಅಭಿಪ್ರಾಯವನ್ನು ಬಿತ್ತುವಂಥ ಕೆಲಸ ಮಾಡ್ತಾ ಇರ್ತಾರೆ. ಅಭಿಪ್ರಾಯವನ್ನು ಬಿತ್ತನೆ ಮಾಡೋದ್ರ ಜೊತೆಗೆ ನಮ್ಮ ಆಲೋಚನೆಗಳನ್ನ ಡೈಲ್ಯೂಟ್ ಮಾಡಿ ಮೀಸಲಾತಿ ನಿಜವಾಗ್ಲೂ ತೆಗೆದುಹಾಕಬೇಕು ಅಂತ ನಾವೇ ಖುದ್ದಾಗಿ ಹೇಳಬೇಕು ಅಂಥ ಸಂದರ್ಭವನ್ನು ತರಲಿಕ್ಕೆ ಇವರು ಈ ರೀತಿ ಅಭಿಪ್ರಾಯವನ್ನು ಬಿತ್ತಾ ಇರ್ತಾರೆ. ನಾವೆಲ್ಲರೂ ಕೂಡ ಎಚ್ಚರಗೊಳ್ಳಬೇಕು. ಮೀಸಲಾತಿ ಯಾರಪ್ಪನ ಮನೆ ಸ್ವತ್ತೂ ಅಲ್ಲ, ಅಥವಾ ಯಾರೋ ನಮಗೆ ದಯೆಯಿಂದ ಕೊಟ್ಟಿರುವಂಥ, ಕರುಣೆಯಿಂದ ಕೊಟ್ಟಿರುವಂಥ ವಸ್ತುವೂ ಅಲ್ಲ. ಮೀಸಲಾತಿ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ಈ ದೇಶ ಕಟ್ಟದಂತಹ, ರಕ್ತ ಸುರಿಸಿ ಬೆವರು ಸುರಿಸಿ ಈ ದೇಶದ ಸಂಪತ್ತನ್ನು ರಕ್ಷಿಸಿದಂತಹ, ಈ ದೇಶದಲ್ಲಿರುವಂಥ ಪ್ರತಿಯೊಂದು ವರ್ಗಕ್ಕೂ ಕೂಡ, ಪ್ರತಿಯೊಂದು ಜಾತಿಯ ಪ್ರತಿ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಈ ದೇಶ ಸೇರಿದ್ದು. ಹಾಗಾಗಿ ಎಲ್ರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಿ ಸಮಸಮಾಜ ನಿರ್ಮಾಣ ಆಗೋವರೆಗೂ ಕೂಡ ಮೀಸಲಾತಿ ಬೇಕಾಗ್ತದೆ. ಅದು ಯಾರಪ್ಪನ ಮನೆ ಸ್ವತ್ತಲ್ಲ, ಅದು ಮೀಸಲಾತಿ ಈ ದೇಶದ ಸಂವಿಧಾನ, ಸಾಮಾಜಿಕ ನ್ಯಾಯದ ತಳಹದಿ ಮೇಲೆ ನಮಗೆ ನೀಡಿರುವಂತಹ ನಮ್ಮ ಸಂವಿಧಾನಬದ್ಧ ಹಕ್ಕು. ಎಲ್ರಿಗೂ ನಮಸ್ಕಾರ.